ಈಗಿನ ಜನ್ರೇಷನ್ಗೆ ಮಟನ್ಗಿಂತ ಮಕ್ಕಳು ಕಾಲೇಜ್ ಹುಡುಗರು ಹುಡುಗಿರೆಲ್ಲ ತಿನ್ನುವಂಥದ್ದು ಚಿಕನ್ನೇ. ಒಂದು ಮನೇಲಿ 5 ಜನ ಇದ್ದರೆ ಇಬ್ಬರು ಅಥವಾ ಒಬ್ಬರು ಮಟನ್ ತಿಂತಾರಷ್ಟೇ. ಮಿಕ್ಕಿದ 4 ಜನಕ್ಕೆ ಚಿಕನ್ ಬೇಕು, ರುಚಿಯಾಗಿರೋ ಚಿಕನ್ ಬೇಕು, ಬೇಗ ಮಾಡ್ಕೊಳ್ಳೋವಂಥ ಚಿಕನ್ ಬೇಕು. ಈ ಥರ ಚಿಕನ್ಗಳು ಬೇಕಾಗಿರುವಂಥ ಈ ಕಾಲದಲ್ಲಿ ಒಳ್ಳೆ ಒಂದು ಚಿಕನ್ನು, ಬೋನ್ಲೆಸ್ ಚಿಕನ್ನು ಬಾಯಲ್ಲಿಟ್ಟರೆ ಕರೋಗುತ್ತೆ. ನೀವು ಅಂಥ ಚಿಕನ್ ತಿಂದಿರೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಸ್ಪೆಷಲ್ ಚಿಕನ್ ಫ್ರೈ. ನಮಸ್ಕಾರ 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 ನಿಮ್ಮೆಲ್ರಿಗೂ. ನಮ್ಮ ಇವತ್ತಿನ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆಂಟ್ಸ್ ಕರುನಾಡ ಸವಿಯೂಟ ಪವರ್ಡ್ ಬೈ ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪ. LPG ಪಾರ್ಟ್ನರ್ ಇಂಡೇನಾ, ಹೈಜಿನಿಕ್ ಪಾರ್ಟ್ನರ್ ಎಕ್ಸೋ, ಸ್ಪೆಷಲ್ ಪಾರ್ಟ್ನರ್ ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇನ್ ಅಸೋಸಿಯೇಷನ್ ವಿತ್ ಫಿಲಿಪ್ಸ್ ಅಪ್ಲಯನ್ಸಸ್, ಪ್ರೀತಿ, SSP ಹಿಂಗ್, ವೆಂಕೋಪ್ ಚಿಕನ್. ರೈಸ್ ಪಾರ್ಟ್ನರ್ ಇಂಡಿಯಾ ಗೇಟ್, ಸಪೋರ್ಟೆಡ್ ಬೈ ಸುಜಯ್ ಇರಿಗೇಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಅಡಿಗೆ, ಜೊತೆಗೆ ವಿಟಮಿನ್ A, D ಮತ್ತು E ಹಾಗೂ 0 ಕೊಲೆಸ್ಟ್ರಾಲ್ ಫ್ರೀಡಮ್ ಆಯಿಲ್ನ ವಿಶೇಷತೆ. ಯಾವುದೇ ಫ್ಯಾಟಿ ಆಸಿಡ್ ಇಲ್ಲದಿರುವುದು ಕೂಡ ಈ ಆಯಿಲ್ನ ಸ್ಪೆಷಾಲಿಟಿ. ಅತ್ಯುತ್ತಮ ಪರಿಮಳ ಮತ್ತು ರುಚಿ ಹೊಂದಿರುವ ಶ್ರೀಕೃಷ್ಣ ತುಪ್ಪ ಅಪ್ಪಟ ಹಸುವಿನ ಹಾಲಿನಿಂದ ತಯಾರಾಗಿದೆ. ಅದಕ್ಕೆ ಇದನ್ನು ಜನ ಹಳ್ಳಿ ತುಪ್ಪದ ರೀತಿಯೇ ಇದೆ ಎನ್ನುತ್ತಾರೆ. ಹಸುವಿನ ಹಾಲಿನ ತುಪ್ಪ ಯಾವಾಗಲೂ ಆರೋಗ್ಯಕ್ಕೆ ಉತ್ತಮ. ಶ್ರೀಕೃಷ್ಣ ಶುದ್ಧ ಹಳ್ಳಿಯ ತುಪ್ಪ. ರುಚಿಯಷ್ಟೇ ಶುಚಿಯೂ ಮುಖ್ಯ. ಸರಿಯಾಗಿ ತೊಳೆಯದ ಪಾತ್ರೆಗಳಲ್ಲಿ ಕೇವಲ 19 ನಿಮಿಷಗಳಲ್ಲಿ 700% ಬ್ಯಾಕ್ಟೀರಿಯಾಗಳು ಹುಟ್ಟಿಕೊಳ್ಳುತ್ತವೆ. ಆದರೆ ನೀವು ಎಕ್ಸೋ ಬಳಸಿದರೆ ಕೇವಲ 10 ಸೆಕೆಂಡಲ್ಲಿ ನಿಮ್ಮ ಪಾತ್ರೆಯಲ್ಲಿನ ಎಲ್ಲಾ ಬ್ಯಾಕ್ಟೀರಿಯಾಗಳು ಸಾಯುತ್ತವೆ. ಎಕ್ಸೋ ಫ್ಯಾಮಿಲಿ, ಹೆಲ್ದಿ ಫ್ಯಾಮಿಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಅಡುಗೆನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಳ್ಳೆ ಅಡುಗೆ ಮಾಡೋಕ್ಕೋಸ್ಕರ ಸುಚಿತ್ರಾ ಅವ್ರು ಬಂದಿದ್ದಾರೆ. ಸುಚಿತ್ರಾ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ಬನ್ರಿ ರೀ. ಏನ್ರಿ ಸುಚಿತ್ರಾ, ಏನ್ರಿ ಮಾಡ್ತಾ ಇದ್ರಿ ಇವತ್ತು? ಒಂದು ಒಳ್ಳೆ ಸ್ಟಾರ್ಟರ್. ಏನು? ಆಕ್ಚುಲಿ ಇಟ್ಸ್ ಬೋನ್ಲೆಸ್ ಚಿಕನ್. ಟೇಸ್ಟಿ ಫ್ರೈ ಅಂತ ಹೇಳ್ಬೋದು. ಯೂಶಲಿ ಫ್ರೈ ಮಾಡ್ತಾ ಇರ್ತೀವಿ, ಸ್ಟಾರ್ಟರ್ ಮಾಡ್ತೀವಿ, ಕ್ವಿಕ್ ಆಗಿ ಆಗಬೇಕು, ಹಾಗೂ ರುಚಿಯಾಗಿರ್ಬೇಕು. ಸೊ ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಒಂದು ಬೋನ್ಲೆಸ್ ಟೇಸ್ಟಿ ಚಿಕನ್ ಫ್ರೈ ಮಾಡ್ತೀವಿ. ಸುಚಿತ್ರಾ ಅವರೇ, ಮಾಡಕ್ಕೆ ಏನೇನು ತಂದಿದ್ದೀರಿ? ಬೋನ್ಲೆಸ್ ಚಿಕನ್ ಸ್ಪೆಷಲ್ ಫ್ರೈ. ಇಂಗ್ರೀಡಿಯೆಂಟ್ಸ್: ಬೋನ್ಲೆಸ್ ಚಿಕನ್ 3/4 kg, ಬಟರ್ 2 ಟೇಬಲ್ ಸ್ಪೂನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್, ಕರ್ಡ್ 4 ಟೇಬಲ್ ಸ್ಪೂನ್, ಲೆಮನ್ ಜ್ಯೂಸ್ ಅರ್ಧ ಹೋಳಷ್ಟು, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್, ಕಸೂರಿ ಮೇಥಿ ಸ್ವಲ್ಪ, ಗರಂ ಮಸಾಲ ಅರ್ಧ ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಚಾಟ್ ಮಸಾಲ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಶ್ರೀಕೃಷ್ಣ ತುಪ್ಪ, ಫ್ರೀಡಮ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂಥ ಚಿಕನ್ ಅಡುಗೆ ಮಾಡ್ತಾ ಇದೀವಿ. ಚಿಕನ್ನ ನಾವು ಯೂಸ್ ಮಾಡ್ತಾ ಇದೀವಿ ವೆಂಕೋಪ್ ಚಿಕನ್ ಅನ್ನ ಮಾಡ್ತಾ ಇದೀವಿ. ಈ ಬೇರೆ ಯಾವುದೋ ಬೈಲರ್ ಕೋಳಿ ಎಲ್ಲ ತಂದ್ಬಿಟ್ಟು ಬೋನ್ಲೆಸ್ ಎಲ್ಲ ಮಾಡಿದ್ರೆ ರಬ್ಬರ್ ಥರ ಚೆನ್ನಾಗಿರಲ್ಲ ಮಜಾ. ನೀವು ಟೆಂಡರ್ ಚಿಕನ್ನೇ ತರಬೇಕು, ಟೆಂಡರ್ ಚಿಕನಲ್ಲೇ ಮಾಡಬೇಕು. ಟೆಂಡರಸ್ ಆಗಿರೋದು, ಟೇಸ್ಟ್ ಆಗಿರೋ ಚಿಕನ್ ಬೇಕಂದ್ರೆ ವೆಂಕೋಪ್ ಚಿಕನ್ನು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕೋಪ್ ಚಿಕನನ್ನು ಬಳಸಿ ಒಂದು ಅದ್ಭುತವಾಗಿರೋ ಚಿಕನ್ ಫ್ರೈನ ಮಾಡ್ತಾ ಇದೀವಿ. ಓಕೆ, ಶುರು ಮಾಡೋಣ ಮೇಡಮ್. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್. ಮ್ಯಾರಿನೇಷನ್ ಯಾವುದೇ ಒಂದು ಸ್ಟಾರ್ಟರ್ ಆಗ್ಬೋದು, ಯಾವುದೇ ಒಂದು ಚಿಕನ್ ಡಿಶ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ನನ್ನ ಪ್ರಕಾರ ಮ್ಯಾರಿನೇಷನ್ ಬಹಳ ಮುಖ್ಯ. ಫಸ್ಟ್ ಈಗ ನಾವು ಮ್ಯಾರಿನೇಟ್ ಮಾಡೋಣ. ಇಲ್ಲಿ ಬೋನ್ಲೆಸ್ ಚಿಕನ್ ಬೈಟ್ ಸೈಜ್ ಪೀಸಸ್ಗೆ ಕಟ್ ಮಾಡ್ಕೊಳ್ಳಿ. ಸೊ ಇದು ಈಸಿಯಾಗಿ ಫ್ರೈ ಕ್ವಿಕ್ ಆಗಿ ಬೇಯಬೇಕು ಅಂದ್ರೆ ಬೈಟ್ ಸೈಜ್ ಪೀಸಸ್ಗೆ ಕಟ್ ಆಗಿ. ಅಂದ್ರೆ ಒಂದು ಚಿಕನ್ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡ್ರೆ ಬಾಯಲ್ಲಿ ಸೀದಾ ಹೋಗ್ಬೇಕು ಅಂತ. ದಪ್ಪನೂ ಮಾಡಬೇಡಿ, ಸಣ್ಣನೂ ಮಾಡಬೇಡಿ. ತಿಂತಾ ಇದ್ರೆ ಮಜವಾಗಿರ್ಬೇಕು, ಆ ಥರ ಮಾಡ್ಕೊಳ್ಳಿ. ಎಸ್ ಮೇಡಮ್, ರೆಡಿ. ಓಹೋ, ಜಾಸ್ತಿ ಇದೆಯಲ್ರಿ. ಅರ್ಧ kg ಅಂದ್ರೆ 3/4 kg ತಂದ್ಬಿಟ್ಟಿದ್ದೀರಾ? ನಾನು ಅರ್ಧ ಅಲ್ಲ, 3/4 ಅಂತ ಹೇಳಿ. 3/4 kg ಏನಾಯ್ತು? ಓಕೆ. ಸ್ವಲ್ಪ ಅರಿಶಿನದ ಪುಡಿ. ಓಕೆ. ಒಂದು 1/4 ಟೀ ಸ್ಪೂನ್ಗಿನ ಸ್ವಲ್ಪ ಕಡಿಮೆ ಅರಿಶಿನದ ಪುಡಿ ಹಾಕೊಳ್ತೀನಿ. ಅರಿಶಿನದ ಪುಡಿ. ಓಕೆ. ಮೊಸರು, ಗಟ್ಟಿ ಮೊಸರು. ಇನ್ನ ಸಾಫ್ಟ್ ಆಗಿರುತ್ತೆ. ಮುರಳಿಯವರು ಹೇಳಿದಾಗ ಮೆಲ್ಟ್ ಇನ್ ಮೌತ್ ಇದು ಚಿಕನ್ ಫ್ರೈ. ಸೊ ಅದಕ್ಕೆ ಮೊಸರು ಬಹಳ ಮುಖ್ಯ. 3/4 kg ಅಂದರೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರು. ಟೆಂಡರ್ ಚಿಕನ್ನೇ ಯೂಸ್ ಮಾಡಿರ್ತೀವಿ ನಾವು. ಮೊಸರು ಹಾಕೋದು ತಿರ್ಗಾ ಟೆಂಡರ್ ಆಗಲಿ ಅಂತ. ಅದು ನಿಮ್ಮ ಈ ಗಟ್ಟಿಯಾಗಿರೋ ಪೀಸ್ಗಳನ್ನ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋ ಥರ ಮಾಡುವಂಥದ್ದೇ ಈ ಮೊಸರಿಗಿರೋ ಶಕ್ತಿ. ಅದಕ್ಕೆ ನಾವು ಈ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀವಿ. ಒಂದಷ್ಟು 1 kg 2 kg ತಂದು ಮಾಡಿ ಅದನ್ನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ.
ಬೇಕಾದಾಗ ತೆಗ್ದ ಹಿಂಗೆ ಫ್ರೈ ಮಾಡ್ದ ಹಿಂಗೆ ತಿಂದ ಅಷ್ಟೇ. ಎಸ್ ಮೇಡಮ್. ನಿಂಬೆ ಹಣ್ಣಿನ ರಸ ಅರ್ಧ ಹೋಳಷ್ಟು, ಹಾಫ್ ಲೆಮನ್ ಜ್ಯೂಸ್ ಅಷ್ಟೇ. ಇದು ಟ್ಯಾಂಗಿ ಆಗಿರುತ್ತೆ ಹಾಗೂ ಇದೂ ಸಹ ಸಾಫ್ಟ್ ಆಗಿ ಮಾಡುತ್ತೆ ನಮಗೆ ಚಿಕನ್ನ. ತುಂಬ ಖುಷಿ ಕೊಡುತ್ತೆ. ಒಂದ್ಸರಿ ಈ ಚಿಕನ್ ನೀವು ಮನೇಲಿ ಮಾಡ್ಕೊಂಡ್ರೆ ಪ್ರತಿ ವಾರ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಈ ಚಿಕನ್ ಮಾಡಿಕೊಟ್ಟೇ ಕೊಡ್ತೀರಾ ನೀವು. ಎಸ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು 1 ಸ್ಪೂನ್ ಅಷ್ಟು, 1 ಟೀ ಸ್ಪೂನ್ ಅಷ್ಟು. ಇದಕ್ಕೆ ಜಾಸ್ತಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾಗಲ್ಲ. ಇಲ್ಲಿ 3/4 kg ಅಂದ್ರೆ ನಾನು 1 ಸಣ್ಣ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಚಿಕನ್ಗೆಲ್ಲ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬೇಕಾಗಲ್ಲಪ್ಪ. ಕಡಿಮೆ ಮಸಾಲ ಪದಾರ್ಥಗಳನ್ನ ಬಳಸಿ ರುಚಿಯಾಗಿ ಅಡುಗೆ ಮಾಡ್ಕೊಳ್ಳಿ, ಆಯ್ತಾ? ಇದು ಫಸ್ಟ್ ಮ್ಯಾರಿನೇಷನ್. ಇದು ಮಾಡಿ ಒಂದು 15-20 ನಿಮಿಷ ಬಿಡಿ. ಸೆಕೆಂಡ್ ಮ್ಯಾರಿನೇಷನ್ ಅಲ್ಲಿ ನಾವು ಚಿಲ್ಲಿ ಪೌಡರ್ ಇನ್ನ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನ ಆಡ್ ಮಾಡ್ಕೋತೀವಿ. ಮಾಡ್ಬಿಡಿ ಮೇಡಮ್, ಮಾಡ್ಬಿಡಿ. ಈಗ 15 ನಿಮಿಷ ಆಗಿದೆ. ಈಗ ಇಲ್ಲಿ ಇದು ಒಂದು ಒಳ್ಳೆ ಕಲರ್ ಹಾಗೂ ರುಚಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿ ರುಬ್ಕೊಳ್ಳಿ, ಅದು ಸಹ ಅದೇ ಥರನೇ ಫ್ಲೇವರ್ ಆಗು ನಿಮಗೆ ಕಲರ್ ಬರುತ್ತೆ. ಎಸ್. ಎಷ್ಟು? 1 ಸ್ಪೂನಾ? 2 ಸ್ಪೂನು? 3/4 kg. ಇದು ನಿಮಗೆ ಖಾರ ಬರೋದಿಲ್ಲ. 2 ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ದೆನ್ ಖಾರಕ್ಕೆ ಅಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಕಸೂರಿ ಮೇಥಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಸ್ವಲ್ಪ ಈಗ ರಬ್ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ಇದು ಎಷ್ಟು ಅವರ್ ನೆನೆಸಬೇಕು ಮೇಡಮ್ ಇದನ್ನ? ಇದು ಮಿನಿಮಮ್ ಹಾಫ್ ಅನ್ ಅವರ್. ನಿಮಗೆ ಟೈಮ್ ಇಲ್ಲ ಅಂದರೆ ಮಿನಿಮಮ್ ಅರ್ಧ ಗಂಟೆ, ಸಾಕಷ್ಟು ಟೈಮ್ ಇದೆ ಅಂದರೆ ಅಟ್ಲೀಸ್ಟ್ 4 hours ಮ್ಯಾರಿನೇಟ್ ಮಾಡಿ ರೆಫ್ರಿಜರೇಟ್ ಮಾಡಿಡಿ. ಮುರಳಿಯವ್ರು ಹೇಳಿದಾಗ ಇದನ್ನು ರೆಫ್ರಿಜರೇಟ್ ಮಾಡಿ ಟ್ರೇ ಟೈಟಲ್ಲಿ ನಿಮ್ಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ನೀವು ಅದನ್ನು ತವ ಮೇಲೆ ಹಾಕಿದ್ರೆ ಕ್ವಿಕ್ ಚಿಕನ್ ಫ್ರೈ ರೆಡಿ ಆಗುತ್ತೆ. ಇವಾಗೇನೋ ಬೇಳೆ ಸಾರು ಮಾಡಿರ್ತೀರಾ, ತಿಳಿ ಸಾರು ಮಾಡಿರ್ತೀರಾ, ಚಿಕನ್ ತಿನ್ನಬೇಕು ಅನಿಸುತ್ತೆ, ನೆಂಚ್ಕೊಳ್ಳೋಕೆ ಬೇಕು ಅನಿಸುತ್ತೆ, ಬಾಯಿ ಹಿಂಗೆ ಕರಿತಾ ಇರುತ್ತಲ್ವಾ, ಅವಾಗ 2 ತೆಗ್ದ ಹೆಂಚ್ ಮೇಲೆ ಹಾಕ್ತಾ ಫಿನಿಶ್. ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಂಥ ರುಚಿಕರವಾದಂಥ ಚಿಕನ್ ಫ್ರೈ. 1 ಟೇಬಲ್ ಸ್ಪೂನ್ ಅಷ್ಟು ಬಟರ್. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್. ನೀವು ಅದು ಸಾಫ್ಟ್ ಮೆಲ್ಟ್ ಇನ್ ಮೌತ್ ತರ ಚಿಕನ್ ಬರಬೇಕು ಅಂದ್ರೆ ದಿಸ್ ಇಸ್ ದ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಹಾಗೂ 1 ಸ್ಪೂನ್ ಅಷ್ಟು ಆಯಿಲ್. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ನ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ. ಎಸ್ ಮೇಡಮ್, ಎಷ್ಟು ಹಾಕಿ? 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸ್ವಲ್ಪ ಸಾಕು. ಫಸ್ಟ್ ಇದನ್ನ ಮಿಕ್ಸಪ್ ಮಾಡಿ ನಾನು ಫೈನಲ್ ಆಗಿ ಸಾಲ್ಟ್ನ ಆ್ಯಡ್ ಮಾಡ್ತೇನೆ. ಎಲ್ಲವನ್ನೂ ಸೇರಿಸಿದೀವಿ ಉಪ್ಪನ್ನು ಬಿಟ್ಟು. ಈಗ ಉಪ್ಪನ್ನು ಕೂಡ ಸೇರಿಸ್ಬಿಡ್ತಾ ಇದೀವಿ. ಸೇರಿಸಿದ ನಂತರ ಒಂದು ಅರ್ಧ ಗಂಟೆ ಮಿನಿಮಮ್ ಮ್ಯಾರಿನೇಷನ್ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಎಸ್. ಓಕೆ ಓಕೆ ಓಕೆ. ಮ್ಯಾರಿನೇಷನ್ ಆದ ನಂತರ ಏನು ಮಾಡಬೇಕು ಮುರಳಿಯವರೇ? ನಾವಂತೂ ರೆಡಿ, ನೀವು ರೆಡಿನಾ? ಎಸ್ 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 ಮೇಡಮ್. ಮ್ಯಾರಿನೇಟ್ ಆಗಿದೆ. ಈಗ ಶಾಲೋ ಫ್ರೈ ಮಾಡಿದ್ರೆ ಒಂದು ಟೇಸ್ಟಿ ಚಿಕನ್ ಫ್ರೈ ರೆಡಿ ಆಗುತ್ತೆ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ನ ಬಳಸ್ತಾ ಇದೀವಿ. ಎಸ್, ಎಷ್ಟು ಹಾಕಿ ಮೇಡಮ್? ಹಾಕಿ ಶಾಲೋ ಫ್ರೈ ಮಾಡೋಷ್ಟು. ಶಾಲೋ ಫ್ರೈಯಾ? ಕಡಿಮೆ ಹಾಕಿದ್ರೆ ಪಾತ್ರೆ ಗಂಟು ಬಿಡುತ್ತೆ. ಹೌದು ಹೌದು ಹೌದು. ಚಿಕನ್ ನೀವು ನಾನ್ ಸ್ಟಿಕ್ ಹಾಕಿಲ್ಲ, ಇವು ಸೇರಿ ಏನೋ ಸ್ಟೀಲ್ ತಂದ್ಬಿಟ್ಟಿದ್ದೀರಾ? ಇಲ್ಲ, ಇದು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ಬೇಕಲ್ಲ ಈಗೆಲ್ಲ. ನಾನ್ ಸ್ಟಿಕ್ ಥಿಕ್ ಬಾಟಮ್ ಇದ್ರೆ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ರಪ್ಪ ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನಾನ್ ಸ್ಟಿಕ್ ಬೇಕು ಅಂದ್ರು ಜನಗಳು. ನಾನ್ ಸ್ಟಿಕ್ ಕೊಟ್ರೆ ಅಯ್ಯೋ ಅದೆಲ್ಲ ಒಳಗೆ ಕ್ಯಾನ್ಸರ್ ಬರ್ತದೆ ಅಂತಾರೆ. ಏನ್ ಕರ್ಮನ. ಹಾಕಿ. ಎಣ್ಣೆ ಕಾಯ್ದಿದೆ. ಈಗ ಚಿಕನ್ನ ಸೇರಿಸ್ತಾ ಇದ್ದೀನಿ, ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಪ್ಯಾನ್ ಫುಲ್ ಕಂಪ್ಲೀಟಾಗಿ ಹಾಕಬೇಕಾಗಿಲ್ಲ. ಒಂದು 5ರಿಂದ 6 ಪೀಸ್ ಹಾಕಿದ್ರೆ ನಿಧಾನಕ್ಕೆ ನೀಟಾಗಿ ಕುಕ್ ಆಗುತ್ತೆ. ಸೊ ಯಾವುದೇ ಒಂದು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮ್ ಬಹಳ ಮುಖ್ಯ. ಮೀಡಿಯಮ್ ಆಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸೈಡ್ ಕುಕ್ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಯಾಕಂದರೆ ಫ್ಲೇಮ್ ಹೈ ಇದ್ದಾಗ ಒಂದೇ ಸತಿಗೆ ಅದು ಸೀದೋಗುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ. ಸೊ ಆ ಫ್ಲೇಮ್ ಏನಿದೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು.
ಕಬಾಬ್ ಥರ ಕಾಣ್ತಾ ಇದೆ ನಿಮಗೆ, ಆದರೆ ಕಬಾಬ್ ಅಲ್ಲ. ಕಲರ್ ಎಲ್ಲ ಅಂತ ಕಾಣ್ತಾ ಇದೆ, ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಒಳ್ಳೆ ಚಿಕನ್ ಫ್ರೈ, ಸ್ಪೆಷಲ್ ಚಿಕನ್ ಫ್ರೈ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆ್ಯಕ್ಚುಲಿ ಮುರಳಿಯವರೇ, ನೀವು ಟೇಸ್ಟಿ ಚಿಕನ್ ಫ್ರೈ ಅಂತ ಹೇಳ್ಬೋದು ಇದು. ಆಯ್ತು ಹೇಳಿ ಮೇಡಮ್, ನೀವು ತಿಳ್ಕೊಳ್ತಾ ಟೇಸ್ಟಿ ಚಿಕನ್ ಫ್ರೈ ಬರ್ಕೊಳ್ರಿ ಅಷ್ಟೇ, ಹೇಳಾಯ್ತಲ್ಲ. ನಿಧಾನವಾದ ಉರಿಯಲ್ಲಿ ಕೆಂಪು, ಅದು ಕಂದು ಬಣ್ಣ ಬರೋ ತನಕ ಬೇಯಿಸ್ಬೇಕು. ಚೆನ್ನಾಗಿರುತ್ತೆ. ಅಕ್ಕಪಕ್ಕ ಮನೆಯವರೆಲ್ಲ ಓಡ್ ಬರ್ತಾರೆ, ಏನು ಮಾಡ್ತಾ ಇದ್ದೀರಾ ನಿಮ್ಮ ಮನೇಲಿ ಅಂತೇಳಿ. ಅಷ್ಟು ಮಜವಾಗಿರುವಂಥ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್. ಮತ್ತೇನಂದ್ರೆ ಇದು ಒಂದು ಒಳ್ಳೆ ಫ್ರೈ ಅಂದ್ರೆ ಸ್ಟಾರ್ಟರ್ ಅಂತ ಹೇಳ್ಬೋದು. ಯೂಶಲಿ ಪಾರ್ಟೀಸ್ ಮಾಡುವಾಗ ಎಲ್ಲ ಕ್ವಿಕ್ ಆಗಿ ಆಗತ್ತ ಸ್ಟಾರ್ಟರ್ ಬೇಕು. ಸೊ ಇದು ಈಸಿಯಾಗಿ ಮಾಡಂತ ಸ್ಟಾರ್ಟರ್. ಸೊ ಮೊದಲೇ ನೀವು ಹೇಳಿದಾಗ ಮುಂಚಿತವಾಗಿ ಮ್ಯಾರಿನೇಟ್ ಮಾಡಿಟ್ರೆ ಕ್ವಿಕ್ ಆಗಿ ಬರೀ ಕುಕಿಂಗ್ ಟೈಮ್ ಏನಿದೆ ಅದಷ್ಟೇನೆ ನಮಗೆ. ಇದು ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗಂತ ಟೇಸ್ಟಿ ಚಿಕನ್ ಫ್ರೈ ಇದು. ನೋಡ್ರಿ ಹಿಂಗೆ ಬರಬೇಕು, ಈ ಥರ ಬ್ರೌನ್ ಕಲರ್ ಬರಬೇಕು, ಅವಾಗ ತಿನ್ನಕ್ಕೆ ತುಂಬ ಮಜವಾಗಿರುತ್ತೆ. ಎಸ್, ಆಹಾ ಹಾ ಹಾ, ಬಂತು ಬಂತು ಬಂತು, ಕಲರ್ ಬಂತು. ಬಂದಿದೆಯಲ್ಲ ಮೇಡಮ್ ಇದು ಕಲರ್? ಒಂದು ಸೈಡ್ ಆಗಿರೋದು ಗೊತ್ತಾಗುತ್ತಲ್ಲ, ಅಲ್ಲ ಗೊತ್ತಾಗ, ಆಮೇಲೆ ಮತ್ತೊಂದು ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋದು. ಎಸ್ 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 ಎಸ್. ನಾವು ಈ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋದರೆ ಈ ಥರ ಚಿಕನ್ ಫ್ರೈ ಸಿಗುತ್ತೆ. ಅದು ಆಂಧ್ರ ಸ್ಟೈಲ್ ಚಿಕನ್ ಫ್ರೈ. ಅದು ಇಷ್ಟೊಂದು ಮಜವಾಗಿರಲ್ಲ, ಬಟ್ ಕಲ್ಲರು, ಲುಕ್ ಆ್ಯಂಡ್ ಫೀಲ್ ನೋಡಿದಾಗ ಹಿಂಗೆ ಅನಿಸುತ್ತೆ. ಆದರೆ ಇವತ್ತು ನಮ್ಮ ಕರುನಾಡ ಸವಿ ಊಟದಲ್ಲಿ ಇದನ್ನು ನೀವು ಮಾಡ್ಕೊಂಡು ತಿಂದಾಗ ಗೊತ್ತಾಗುತ್ತೆ ಇದು ಅದಲ್ಲ, ಇದು ರುಚಿನೇ ಬೇರೆ ಅಂತ. ಬಟ್ ಇಲ್ಲಿ ಯಾವುದೇ ಕಲರ್ನ ನಾವು ಬಳಸಿಲ್ಲ. ಹೌದೌದು, ಅದರಿಂದ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಬಳಸಿದ್ದೀವಿ. ಎಸ್, ಒಂದು ರಿಚ್ ರೆಡ್ ಕಲರ್ ಬರೋದಕ್ಕೋಸ್ಕರ. ಎಸ್ ಮೇಡಮ್. ಎಸ್, ಫೈನಲ್ ಆಗಿ ಚಿಕನ್ ಫ್ರೈ ತಯಾರಾಗಿದೆ. ಘಮ 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 ಅಂತ ಇದೆ. ಇವು ನೆಕ್ಸ್ಟ್ ಏನು ಮಾಡ್ತೀರಾ ಮುರಳಿ ಅವರು ಅಂತ ಕೇಳ್ತಾ ಇದ್ದೀರಾ. ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೊಂದು ಸ್ಮೋಕಿ ಎಫೆಕ್ಟ್ ಕೊಡಬೇಕು. ಸ್ಮೋಕಿ ಫ್ಲೇವರ್ ಬರೋದಕ್ಕೋಸ್ಕರ ಒಂದೊಳ್ಳೆ ಪಾರ್ಟಿ ಸ್ಟಾರ್ಟರ್ ಅಂತ ಹೇಳಿದ್ದೀನಿ. ಸೊ ಆ ಸ್ಮೋಕಿ ಫ್ಲೇವರ್ ಕೊಡೋದಕ್ಕೋಸ್ಕರ ಇಲ್ಲಿ ಕೋಲ್ ಇದನ್ನ ನಾನು ಇಟ್ಟಿದ್ದೀನಿ. ತಂದೂರು ಎಫೆಕ್ಟನ್ನು ಕೊಡುತ್ತೆ. ನಿಮಗೆ ತಿನ್ನಬೇಕಾದ್ರೆ ಒಂದು ಹೊಸ ರುಚಿ ಬರುತ್ತೆ. ಎಸ್, ಇದೇನೋ ಬೇರೆ ಥರ ಬರ್ತಾ ಇದೆಯಲ್ಲ ಫ್ಲೇವರು ಅಂತ ಗೊತ್ತಾಗುತ್ತೆ ನಿಮಗೆ. ಅವಾಗ ಏನು ಮಾಡಬೇಕು ಅಂದರೆ ಇದ್ದಿಲು ಸಿಗುತ್ತೆ, ಇಜ್ಲು ಅಂತ ಕರೀತಾರೆ, ಇದು ಸಿಗುತ್ತೆ. ಇದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಈ ಥರ ಸ್ಟವ್ ಮೇಲೆ ಹಾಕಿದ್ರೆ ಕಾಯ್ತದು. ಅದು ಕಾದ ಮೇಲೆ ಅದನ್ನು ಒಂದು ಬಟ್ಲಲ್ಲಿ, ಸ್ಟೀಲ್ ಬಟ್ಲಲ್ಲಿ ಒಳಗಿಟ್ಟು ತುಪ್ಪವನ್ನು ಮೇಲೆ ಹಾಕಿ ಈ ಪ್ಲೇಟನ್ನು ಮುಚ್ಚಬೇಕು ಒಂದು 5 ನಿಮಿಷಗಳ ಕಾಲ. ಆಮೇಲೆ ಇಜ್ಜಲನ್ನ ತೆಗೆದ್ರೆ ನೀವು ತಿನ್ನುವಂಥ ಚಿಕನ್ ಎಲ್ಲವೂ ಕೂಡ ನಿಮಗೆ ಆ ಸ್ಮೋಕಿ ಫ್ಲೇವರ್ ಬರೋಕ್ಕೆ ಶುರು ಆಗುತ್ತೆ. ಎಸ್, ಕಾಯ್ತಾ ಇದೆ ನೋಡಿ, ಇಜ್ಜಲ್ ಕಾಯ್ತಾ ಇದೆ. ಇದನ್ನು ಹಾಕೋಣ, ಹಾಕಿ ಮೇಡಮ್. ಎಸ್ ಎಸ್ ಎಸ್, ಕಾದಾಯ್ತು. ಇವಾಗ ಅದು ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ. ಬಂದ ಮೇಲೆ ಅದನ್ನು ಒಂದು ಇದು ಹಾಕ್ಕೊಂಡು ಈ ಬಟ್ಲಲ್ಲಿ ಇಟ್ಕೊಳ್ಳಿ. ಈ ಥರ ಬಟ್ಲಲ್ಲಿ ಇಟ್ಕೊಳ್ಳಿ. ಇಟ್ಟಾದ ತಕ್ಷಣನೇ ಇದನ್ನು ಇದ್ರೊಳಗಿಡಿ. ಈಗ ಇದಕ್ಕೆ ತುಪ್ಪ ಎಣ್ಣೆ ಯಾವುದಾದ್ರೂ ಒಂದು ಹಾಕಿದ್ರೆ ನಿಮಗೆ ಸ್ಮೋಕಿ ಎಫೆಕ್ಟ್ ಬರುತ್ತೆ. ಹಾಕಿ ಅದ್ರ ಮೇಲೆ ಹಾಕಿ ಮುಚ್ಚಿ 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 ಇಮಿಡಿಯೇಟ್ ಲಿಡ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ಆ ಸ್ಮೋಕಿ ಎಫೆಕ್ಟ್ ಏನಿದೆ ಆ ಚಿಕನ್ ಪೀಸಸ್ಗೆಲ್ಲ ಆ ಫ್ಲೇವರ್ ಬರುತ್ತೆ. ಒಳ್ಳೆ ಅರೋಮಾ ಬರ್ತಾ ಇದೆ. ಅಂದ್ರೆ ನಿಮಗೆ ಮನೇಲಿ ತಂದೂರಿ ಮಾಡ್ಕೊಟ್ಬಿಟ್ರಲ್ಲ, ಹೆಂಗ್ ಮಾಡೋದು, ಏನೋ ಒಂದು ಫ್ರೈ ಮಾಡ್ಬಿಟ್ಟಿದ್ರು ಗುರು, ಸಖತ್ತಾಗಿತ್ತು. ಕರ್ನಾಟಕ ಸವಿ ಊಟದಲ್ಲಿ ಒಂದು ಒಳ್ಳೆ ಅಡುಗೆ ನೋಡ್ಕೊಂಡ್ವಿ ಅಂತ ನೀವು ಹೇಳ್ಕೋಬೇಕು. ಯಾಕಂದ್ರೆ ಇದು ನೀವು ಮಾಡ್ಕೋಬೇಕು. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಸ್ಪೆಷಲ್ ಚಿಕನ್ ಫ್ರೈ ತಯಾರಾಗಿದೆ. ಇದರ ಪ್ಲೇಟಿಂಗ್ ಮಾಡ್ತಾ ಇರೋದೇನೆ, ಬಾರಿಸ್ತಾ ಇರೋದೇನೆ. ಎಸ್ ಮೇಡಮ್, ಹೆಂಗಿರುತ್ತೆ ಅಂದರೆ ಸಾಯಂಕಾಲ ಹೊತ್ತು ಎಲ್ಲಾರು ಕುತ್ಕೊಂಡ್ರೆ ಒಂದು ಫುಲ್ಲು ಒಬ್ರಿಗೆ ಸಾಕಾಗುತ್ತೆ. ಎಸ್, ಸಖತ್ತಾಗಿರೋಂಥ ಚಿಕನ್ ಫ್ರೈ. ವೆರಿ ಗುಡ್. ನಾನೊಬ್ಬನಿಗೆ ತಾನೇ ಇದು. ಇನ್ನ ಕೆಲಸ ಇದೆ, ನೀವು ತಿನ್ನೋದಕ್ಕೆ ವೇಟ್ ಮಾಡಿ. ಹೊಟ್ಟೆ ಬೇಗ ಹಾಕೊಡ್ರಿ. ಎಷ್ಟೊತ್ತಂಗ ಕಾಯೋದು? ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ನಾವು. ಒಂದು ನಿಮಿಷ, ನಿಮಗೆ ತಿನ್ನಕ್ಕಿಂತ ಮುಂಚೆ ಒಂದು ಸಣ್ಣ ಕೆಲಸ. ಏನಿದೆ? ರುಚಿ ಬೇಕಲ್ಲ ನಿಮಗೆ. ಹೌದು ಹೌದು, ಹಂಗೆ ಎಲ್ಲ ಮಾಡೋಕ್ಕಾಗಲ್ಲ. ಎಸ್, ಫೈನಲ್ ಆಗಿ ಒಂಚೂರು ತುಪ್ಪ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪ. ಭಾರತದಲ್ಲಿ ಮೊದಲನೇ ಬಾರಿಗೆ ಹಳ್ಳಿ ಸೊಗಡಿನ ತುಪ್ಪ ಏನಾದರೂ ಇದ್ರೆ ಅದು ಶ್ರೀಕೃಷ್ಣ ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನು. ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಅದು ಏನಕ್ಕೆ ಅಂದರೆ ತುಪ್ಪ ಹಾಕ್ತಾರ ಉದ್ದೇಶ ಏನು ಅಂತ ಹೇಳಿದ್ರೆ
ಇದ್ರ ಮೇಲೆ ಒಂದು ಕೋಟಿಂಗ್ ಬರುತ್ತೆ ಇವಾಗ. ಎಸ್ ಮೇಡಮ್. ಓಕೆ, ತುಪ್ಪವನ್ನು ಹಾಕಿದ ನಂತರ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ತೀನಿ. ಮಾಡಿ ಮಾಡಿ ಇದು ಒಳ್ಳೆ ನಿಮಗೆ ಟೇಸ್ಟ್ ಕೊಡುತ್ತೆ ತಿನ್ನೋವಾಗ. ಓಕೆ ಮೇಡಮ್. ಸ್ವಲ್ಪ ಹುಳಿ ಹುಳಿನೂ ಇರುತ್ತೆ, ಓಕೆ, ಟ್ಯಾಂಗಿಯಾಗಿ ಚೆನ್ನಾಗಿರುತ್ತೆ. ಓಕೆ, ಸಕ್ಕತ್ತಾಗ ಬಾಯಿಗೆ ಹಾಕೊಂಡ್ಬಿಡ್ಲ ಒಂದು. ರುಚಿ ನೋಡೋಕೆ ಕೊಡ್ತೀನಿ, ವೇಟ್ ಮಾಡಿ. ಹಂಗೆಲ್ಲ ಇರೀ, ಯಾವಾಗಲೂ ಕೊಟ್ಟಾದ್ಮೇಲೆ ಮಜಾ ಅಲ್ಲ, ಎತ್ಕೊಂಡು ತಿಂತೀವಲ್ಲ ಅದ್ರೊಳಗೆ ಇರೋದು ಮಜಾ. ಆನಿಯನ್ ಬೇಕು. ಓಕೆ, ಆನಿಯನ್ ಜೊತೆಗೆ ತಿಂದಾಗಲೇ ಅದಕ್ಕೆ ಮಜಾ ಜಾಸ್ತಿ. ಎಸ್, ಹಾಕಿ ಮೇಡಮ್, ಹೆಂಗೆ ಬೇಕೋ ಡಿಸೈನ್ ನಿಮ್ಗೆ ಹಾಕಿ ಮೇಡಮ್. ರೆಡಿಯಾಗಿದೆ. ಆ ಕಡೆ ಎತ್ತಿಟ್ಕೊಂಡ್ಬಿಟ್ರಿ, ಇಲ್ಲಿ ಕೊಡ್ರಿ, ತಿನ್ನ ಕೊಟ್ಟೆ ಸಿಗ್ತದೆ. ನಿಮಗೆ ಟೇಸ್ಟಿಂಗ್ ಪ್ಲೇಟ್ ಇದೆ, ಅದಕ್ಕೆ ಹಾಕಿ ಕೊಡ್ತೀನಿ. ಪೂರ್ತಿ ಕೊಡ್ರಿ ಇಲ್ಲಿ ರೀ. ಇಲ್ಲ ಅಷ್ಟೊಂದು ಮಾಡ್ಬಿಟ್ಟು ಒಂದೇ ಒಂದು ಕೊಡೋ ತರ ಕಾಣ್ತೀರಾ? ಇಲ್ಲಪ್ಪ, ಇಲ್ಲಿ ನಮ್ಮ ಟೀಮ್ ಇದ್ದಾರೆ, ಅವ್ರ ಜೊತೆ ಎಲ್ಲ ಶೇರ್ ಮಾಡಬೇಕು, ಎಲ್ಲ ನೀವೇ ತಿನ್ಬೇಕು. ಸಾಕ್ಬಿಡಿ ಓಲಿ, ಸಾಕ್ಬಿಡಿ ಕೊಡಿ 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 ಕೊಡಿ. ಸೊ ವಿತ್ ಆನಿಯನ್. ಓಕೆ, ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ಇದರೊಳಗೆ ಜಿಡ್ಡಿನಂಶ ಕಡಿಮೆ ಇರುತ್ತೆ. ಕಡಿಮೆ ಆಯಿಲ್ನಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರಿಯುವಂಥದ್ದು ಆರೋಗ್ಯಕರವಾದಂಥ ಎಣ್ಣೆ ನಮ್ಮ ಫ್ರೀಡಮ್ ಹೆಲ್ದಿ ಕುಕ್ಕಿಂಗ್ ಆಯಿಲನ್ನು ಬಳಸಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸ್ಪೆಷಲ್ ಚಿಕನ್ ಫ್ರೈಯನ್ನು ನಾವು ಮಾಡಿದ್ದೀವಿ. ತಿಂತೀರಾ? ಇಲ್ಲ, ರುಚಿ ನೋಡೋ ಕೆಲಸ ನಿಮ್ದಲ್ಲ. ಹಂಗಾದ್ರ ಕರೆಕ್ಟ್ ಇದೆ. ಅದ್ಭುತ. ಖಾರ ಉಪ್ಪು ಎಲ್ಲ. ಅದು ವೆಂಕೋಪ್ ಚಿಕನ್ ಯೂಸ್ ಮಾಡಿದ್ದೀವಿ, ಶ್ರೀಕೃಷ್ಣ ತುಪ್ಪನ ಯೂಸ್ ಮಾಡಿದ್ದೀವಿ. ಆಹಾ, ಮಜವಾಗಿದ್ದೀರಿ. ನಾನು ಹೇಳಿದ್ನಲ್ಲ, ಸಾಯಂಕಾಲದ ಹೊತ್ತು ಜ್ಯೂಸ್ ಕುಡಿತಾ ಇದನ್ನೇನಾರು ಆರ್ಡ್ರ್ ಮಾಡಿದ್ರೆ ಒಬ್ಬೊಬ್ಬರು 2-2 ಪ್ಲೇಟು 3-3 ಪ್ಲೇಟು ಕ್ಲೀನಾಗಿ ಹೋಗ್ತಾ ಇರುತ್ತೆ. ಸಕ್ಕದ ಮಾಡಿ. ಹೇಗಿದೆ? ಒಂದು ರೆಸ್ಟೋರೆಂಟ್ ಅಲ್ಲಿ ತಿನ್ನೋ ಥರ ಇದೆ ಟೇಸ್ಟ್. ಫ್ಲೇವರ್ ಹೇಗಿದೆ? ತಿನ್ನೋಡ್ತೀರಾ? ಇಲ್ಲ, ನೀವು ತಿನ್ನೋಡಿ ಹೇಳಿ, ಅವಾಗ ನಮಗೆ ಸ್ಯಾಟಿಸ್ಫೈ ಆಗುತ್ತೆ. ಸಕ್ಕತ್ತಾಗಿದೆ. ಟ್ರೈ ಮಾಡಿದವರು ನಿಮ್ಮ ಮನೆಗೆ ನಮ್ಮ ಕರುನಾಡ ಸವಿ ಊಟದ ಲೈಫ್ ಟೈಮ್ ಅಡುಗೆ ಮನೆಯಲ್ಲಿ ಒಂದು ಹೊಸ ಅಡುಗೆ ಬಂದಾಯಿತು. ಹೆಂಗಿತ್ತು ಅಡುಗೆ ಮುರಳಿಯವರೇ? ಸಖತ್ತಾಗಿತ್ತಾ? ಸಖತ್ತಾಗಿತ್ತು ಅಡುಗೆ. ನೀವು ಮಾಡ್ಕೊಳ್ಳಿ, ಕಳೆದೋಗ್ಬಿಡ್ತೀರಾ. ಈ ಥರ ಹೊಸ ಹೊಸ ಅಡುಗೆಗಳು ನೀವು ನೋಡಿಕೊಂಡು ಕಲ್ತ್ಕೋಬೇಕಾಗಿದ್ರೆ ನಮ್ಮ ಪ್ರಜಾವಾಣಿ ಡೆಕ್ಕನ್ ಅವ್ರದ್ದು ಯೂಟ್ಯೂಬ್ ಚಾನಲ್ಗಳೆಲ್ಲ ಇದೆ. ಅಲ್ಲಿ ವೈವಿಧ್ಯಮಯ ಕರ್ನಾಟಕದ ವಿಶೇಷವಾದ ಅಡುಗೆಗಳನ್ನ ನಿಮಗೆ ತೋರಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಕರ್ನಾಟಕ ಕರುನಾಡ ಸವಿ ಊಟದ ಕಾರ್ಯಕ್ರಮದಲ್ಲಿ. ಮುಂದಿನ ಅಡುಗೆಯೊಂದಿಗೆ ಮತ್ತೆ ನಿಮಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.